ಮೂರನೇ ದಿನದ್ದು ಉತ್ಖನನ ಆರಂಭ ಆಗಿದೆಯಾ ಇವತ್ತು? ಏನು? ಹಾಂ ಸರ್, ಆಗಿದೆ ಆಗಿದೆ ಓಕೆ ಓಕೆ ಓಕೆ. ಏನೋ ನಿನ್ನೆ ಪುರಾತನ ವಸ್ತು ಪತ್ತೆ ಆಗಿದೆ, ಅಂದ್ರೆ ಪ್ರಾಚೀನ ಕಾಲದ ಒಂದು ಶಿಲೆ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಇತ್ತು. ಚಿನ್ನ ಸರ್? ಶಿಲೆ ಅಂದ್ರೆ ಒಂದು ಚಿನ್ನೆ, ಹೌದು ಸರ್, ಹೌದು ಸರ್, ಚಿನ್ನೆ ಪತ್ತೆ ಆಗಿದೆ ಸರ್. ಹ್ಮ್ ಇವತ್ತು ತೆಗಿಯಾಕತ್ತಾರ ಸರ್. ಆದ್ರೆ ಈಗ ಮೀಟಿಂಗ್ ಐತೆ ಸರ್, ಒಂದು 10 ಗಂಟೆ ಅಷ್ಟ ತೆಗಿತೀನಿ ಅಂತ ಹೇಳಿದ್ರು ಸರ್. ಹ್ಮ್ ಹ್ಮ್ 10 ಗಂಟೆನಿಂದ ಒಂದು ಮೀಟಿಂಗ್ ಮಾಡ್ತೀನಿ ಅಂದಾರ ಸರ್. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಅಂದ್ರೆ ಅಲ್ಲಿ DC ಆಫೀಸ್ನಾಗ ಮೀಟಿಂಗ್ ಇದೆ ಸರ್. ಅದು ಮೀಟಿಂಗ್ ಆದ ನಂತರ ಸರ್ ನಾನು ಮಾಹಿತಿ ಹಾಕ್ತೀನಿ ಅಂತ ಹೇಳಿದ್ರು ಸರ್. ಅದು ಬಿಟ್ರೆ ಮತ್ತೆ ಒಂದಷ್ಟು ಪಾಟನ್ಗೆಲ್ಲ ಎದ್ದಾವ ಸರ್. ಒಂದು 3ರಿಂದ 2 ಅದು ಇದು ಎದ್ದಾವ ಸರ್. ಆ ಕಡೆ ಈ ಕಡೆ ಒಂದು ಹಿಡ್ಕೊಂಡು ಹೋಗುವಾಗ. ಎಷ್ಟು ಫೀಟ್ ವರೆಗೂ ಅಗದಿದ್ದಾರೆ ಈಗ ಇಲ್ಲಿವರೆಗೂ? ಈಗ ಒಂದು 10 ಫೂಟ್ ಆಗಿರ್ಬೋದು ಸರ್. ಅಂದಾಜು 10 ಫೂಟ್ ವರೆಗೂ ಆಗಿದೆ ಒಟ್ಟು 3 ದಿನದಲ್ಲಿ. 3 ದಿನದಲ್ಲಿ ಎಲ್ಲ ಕಾರ್ಮಿಕರೇ ಕೆಲಸ ಮಾಡ್ತಿರೋದು, ಬೇರೆ ಯಂತ್ರಗಳು ಏನು ಕೆಲಸ ಮಾಡ್ತಿಲ್ಲ? ಇಲ್ಲ ಸರ್, ಯಂತ್ರ ಅಂದ್ರ ಇದು ಬೋಡಜಾರಿ ಎಲ್ಲ ಅದು ಆ ಕಡೆ ಬಾಜು ಒಂದಿಷ್ಟು ಇವು ಇದ್ದು ಸರ್. ಸ್ವಲ್ಪ ಮನೆಗಳೆಲ್ಲ ಇವನ್ ಕಟ್ಟಿದ್ರು ಸರ್, ರೂಮ್ಗಳು. ಶಾಲೆ ಇತ್ತಲ್ಲ ಸರ್, ಆ ಶಾಲೆ ಅವನ್ನೆಲ್ಲ ತೆಗ್ದಿದ್ದಾರೆ ಸರ್. ತೆಗೆದು ಅದನ್ನ ಮುಂದೆ ಏನು ಮಾಡ್ಬೋದು ಅನ್ನೋಂಥದ್ದು ನಾನು ಕೇಳಿದೆ ಸರ್ ಬೆಳಗ್ಗೆ. ಸರ್ ಇಲ್ರಿ, ಇದು ಪ್ರಾದೇಶಿಕದವ್ರು ಅವ್ರು ಹೇಳಿದ್ರು, ಇಲ್ರಿ ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಆದ್ಮೇಲೆ ನಿಮ್ಗೆ ಏನು ಅನ್ನೋದು ತಿಳಿಸ್ತೇನೆ ಅಂತ ಹೇಳಿ ಸರ್. ಈಗ ಅದನ್ನ ಪೂರ್ತಿ ಕ್ಲಿಯರ್ ಮಾಡಿದಾರಾ ಅಥವಾ ಏನು ಇನ್ನೂ ಆಗಿಲ್ವಾ? ಅದು ತೆಗಿತಾ ಇದ್ದಾರೆ ಸರ್. ಅಂದ್ರೆ ತೆಗೆದು ಅದು ಬೇರೆ ಕಡೆ ಅದು ಎಲ್ಲ ಹೊಲಸಿದೆ ಅಲ್ಲ, ಕಲ್ಲು ಮಣ್ಣೆಲ್ಲ, ಅದನ್ನ ಬೇರೆ ಟ್ಯಾಕ್ಟ್ರಿಲಿ ಹಾಕಿ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಸರ್ ಇವಾಗ. ಈಗ ಮಧ್ಯಾಹ್ನ 1 ಗಂಟೆವರೆಗೆ 1 ಗಂಟೆ ತನಕ ಮಾಡ್ತೇವೆ, ಆಮೇಲೆ ಮೀಟಿಂಗ್ ಇದೆ ಅಂತ ಹೇಳಿದ್ರು ಸರ್. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅಲ್ಲೇ ಇದ್ದಾರೆ? ಅಧಿಕಾರಿ ಅದಾರ ಸರ್. ಓಕೆ ಓಕೆ ಓಕೆ. ಅದಾರ ಸರ್. ಈಗ ಅಂದಾಜು 10 ಫೀಟ್ ಹೋಗಿದೆ ಹಾಗಾದ್ರೆ. ಬೇರೆ ಈ ತರದ್ದೇನು ಚಿನ್ನದ ತರ ಆ ತರದ್ದೇನು ಸಿಕ್ಕಿಲ್ಲ ಅಲ್ಲ? ಏನೂ ಇಲ್ಲ ಸರ್, ಏನೂ ಸಿಕ್ಕಿಲ್ಲ ಸರ್, ಅಂತದೇನು ಸಿಕ್ಕಿಲ್ಲ ಸರ್. ಏನು ಆಗದ ಮೇಲೆ ಏನ್ ಸಿಗುತ್ತಾ ಗೊತ್ತಿಲ್ಲ. ನಮ್ಮ ಅಂದಾಜಿಗೆ ಈ ಸದ್ಯಕ್ಕೆ ಏನೂ ಇಲ್ಲ? ಏನೂ ಇಲ್ಲ ಸರ್, ಈ ಸದ್ಯಕ್ಕೆ ಏನಿಲ್ಲ. ಇದು ಏನು ಪ್ರಾಚೀನ ಕಾಲದ ಶಿಲೆ ತರ ಒಂದು ಪತ್ತೆ ಏನಾಗಿದೆ ಅದೊಂದು ಹೊರತುಪಡಿಸಿ ಶಿಲೆ ಸಿಕ್ಕಿದೆ ಸರ್. ಆದ್ರ ಒಂದು ಅಕ್ಷರ ಇರುವಂತದ್ದು ಒಂದು ಶಿಲೆ ಸಿಕ್ಕಿದೆ ಅಂತ ಹೇಳಿದ್ರು ಸರ್. ಅಂದ್ರೆ ಕಂಬದಲ್ಲಿ ಕನ್ನಡದ್ದು ಸಂಸ್ಕೃತಿ ಕನ್ನಡದ್ದು ಒಂದು ಕಂಬ ಸಿಕ್ಕಿದೆ ಅಂತಂದು ಹೇಳಿದ್ರು ಸರ್. ಅದನ್ನ ನಾನು ಪೂರ್ವವಾಗಿ ನೋಡ್ಲಿಲ್ಲ, ಯಾಕಂದ್ರೆ ಲೇಟ್ ಆಗಿ ಸಾಯಂಕಾಲ ಲೇಟ್ ಆಗ್ತಾರೆ. ಸಾರ್ವಜನಿಕರಿಗೂ ಅಲ್ಲಿ ಪ್ರವೇಶ ಇಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಏನೋ ನಿರ್ಬಂಧ ಹೇರಿದ್ದಾರೆ ಅಂತ ಅಧಿಕಾರಿಗಳು ನಿರ್ಬಂಧ ಹೇಳಿದ್ದಾರೆ ಸರ್. ಆದ್ರ ಕೆಲವೊಬ್ರು ಮಾಡ್ತಿದ್ದಾರೆ ಸರ್, ಕೆಲವೊಬ್ರು. ಅಂದ್ರ ಸುತ್ತ ಪೊಲೀಸರ ಕಾವಲೆ ಇದೆ ಸರ್, ಪೊಲೀಸರ ಕಾವಲೆ ಇದೆ ಸರ್. ಹಾಗಾಗಿ ಅದು ಫೋಟೋ ನಾವು ಬೇಕಾದ್ರೆ ಹೋಗ್ತೀವ್ರಿ, ಮೆಂಬರ್ ಆಗ್ತೀವಲ್ಲ, ಸ್ವಲ್ಪ ಹೋಗ್ಬೋದು. ಫೋಟೋ ಏನೋ ತೆಗಿಬೇಡ್ರಿ ಅಂತಂದು ಹೇಳಿದಾರೆ ಸರ್. ಸಾಯಂಕಾಲ ಹೋಗ್ಬೋದು ಸರ್. ಸಾಯಂಕಾಲ ಅವ್ರು ಬಿಟ್ಟು ಹೋದ್ಮೇಲೆ ಎಲ್ಲಾರು ಹೋಗ್ತಾರೆ ಸರ್. ಬೆಳಗಿಂದನ ಕೆಲಸ ಮಾಡ್ಬೇಕಾದ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗ್ಬಾರ್ದು ಅಂತ. ಅವ್ರು ಹೋದ್ಮೇಲೆ ಅದೆಲ್ಲ ಏನು ಪಾಯಿಂಟ್ ಇರುತ್ತೆ ಅದಕ್ಕೆಲ್ಲ ಸೆಕ್ಯೂರಿಟಿ ಇರುತ್ತೆ, ಅದನ್ನ ಹೊರಗಡೆಯಿಂದ ನೋಡೋ ಜನ ನೋಡ್ತಾರೆ ಸರ್. ಸಾಯಂಕಾಲ ಎಲ್ಲಾರು ಇರ್ತಾರೆ ಸರ್ ಅಲ್ಲಿ. ಎಲ್ಲ ಫೋಟೋ ಗಿಟೋ ಮಗಳ ಮೇಲೆಲ್ಲ ಹತ್ತಿ ತೆಗಿತಿದ್ದಾರೆ ಸರ್. ಅದು ನೋಡ್ಬೇಕು ಸರ್. ಮತ್ತೆ ಮುಂದೆ ಏನ್ ಸಿಗುತ್ತಾ ಅಂದ್ರೆ ಪಾಟನ್ಗಿದೆ ಅಂತ ಹಿಂದಲ ಕಾಲದ ಅಜ್ಜವ್ರು ಹೇಳಿದ್ದು, ಪಾಟನ್ಗಿದೆ ಅಂತಂದು. ಇವಾಗ ಏನ್ ಸಿಗುತ್ತಾ ಗೊತ್ತಿಲ್ಲ ಸರ್. ಮೂರ್ತಿಗಳದಾವ, ಲಿಂಗು ಇದೆ ಅಂತ ಹೇಳ್ತಾರೆ ಸರ್. ಈಗ ಇದರಿಂದ ಊರಿನ ಜನಗಳೆಲ್ಲ ಭಯಭೀತರ ಆಗ್ತಾ ಇದಾರೆ ಅಂತ, ಏನು ಇದಕ್ಕೆ? ಹೌದು ಸರ್. ಯಾಕಂದ್ರ ಈಗ ಇದನ್ನ ತೆಗಿತಾ ಹೋದಲ್ಲೆಲ್ಲ ತೆಗಿತಾ ಹೋದಲ್ಲೆಲ್ಲ ಮತ್ತೆ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಊರಲ್ಲೇ ತೆಗಿತಾ ಹೋದ್ರ ಮತ್ತೆ ಊರ ಕೀಳ್ಬೋದು ಅನ್ನೋಂತ ಉದ್ದೇಶಕ್ಕೆ ನೀನ್ ಮಾತಾಡಿದ್ರಿ ಸರ್. ಆ ತರ ಏನೋ ಆಗೋದಿಲ್ಲ ಸರ್ ಅದು. ಯಾಕಂದ್ರ ಇಲ್ಲಿಂದ ಹಂಪಿ ತನ ದಾರಿ ಇದೆ ಅಂತ ಹೇಳಿದಾರೆ ಸರ್. ಹಿಂದೆ ಹೇಳಿದ್ದು ಸರ್, ಇವಾಗಲ್ಲ 6 ತಿಂಗಳ ಹಿಂದೆ ಹೇಳಿದ್ದು. ಇಲ್ಲಿಂದ ಹಂಪಿವರೆಗೆ ತೆಗಿಯಕ್ ಆಗೋದಿಲ್ಲ ಸರ್. ಯಾಕಂದ್ರೆ ತೆಗಿಯಕ್ ಏನಿದೆ ಸರ್ ಅಲ್ಲಿಂದ ತೆಗಿಬೇಕಾದ್ರೆ? ಹಂಪಿಗೆ ಇಲ್ಲಿಂದ ದಾರಿ ಇದೆ ಒಳಗ್ ಹೋಗ್ಲಿಕ್ಕೆ ಅಂತ ಇದಾವಂತ ಹೇಳ್ತಾರ ಸರ್. ಆದ್ರೆ ಅದನ್ನ ಕಂಡವ್ರು ಹೇಳುದಷ್ಟೇ ಸರ್, ಅದು ಯಾರು ಕಂಡವ್ರು? ಅಲ್ಲಿಂದ ತೆಗಿಬೇಕಾದ್ರ ಸಮಸ್ಯೆ ಇದೆ ಅಲ್ಲ ಸರ್. ಅದ ನೋಡ್ತಾರೆ ಸರ್. ಇವಾಗ ಇನ್ನೊಂದ್ 2 ದಿವಸ ಆದ್ರೆ ಏನಾದ್ರು ನಿಮ್ಗೆ ಮಾಹಿತಿ ಸಿಗುತ್ತೆ ಸರ್. ಇವತ್ತಿಂದ ಏನಾಯ್ತಂತ ನಾನು ಫೋನ್ ಮಾಡಿದ್ರು, ಅವ್ರು ಇವತ್ತಿನ್ನೂ ಏನಿಲ್ಲ ಮೇಡಮ್, ಅದೇ ಮಣ್ಣು ತೆಗಿತಿದ್ದಾರೆ ಅಂತ ಹೇಳಿದಾರೆ ಸರ್. ಒಂದು 8 ಜನ ಕೆಲ್ಸಕ್ಕೆ ಇದ್ದಾರೆ ಸರ್. ಅದನ್ನ ಬೋಡಜಿಲಿಂದ ತೆಗಿಸ್ತಾ ಇಲ್ಲ ಸರ್, ಜನಗಳಿಂದಾನೆ ಅದು ಇಲ್ಲಿಂದ ತೆಗಿಸ್ತಾ ಇದ್ದಾರೆ ಸರ್. ಅದು ಅಷ್ಟಾದ್ರೂ ಎಷ್ಟು ಒಂದು 4 ತಿಂಗಳು ಆಗ್ಬೋದು ಸರ್.
ಅಲ್ಲ ಎಷ್ಟು ಆಳದವರೆಗೂ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಪ್ಲಾನ್ ಎಲ್ಲಿವರೆಗೂ ಅನ್ನೋದು ಗೊತ್ತಾ ಅದ್ರ ಬಗ್ಗೆ? ಈಗ ಅದ್ರಾಗ ಕೆಳಗೆ ಪಾಟನ್ಗೆ ಎಲ್ಲಿವರೆಗೆ ಐತೆ ಅಲ್ಲಿವರೆಗೆ ಓಕೆ ತೆಗಿಬೇಕು ಓಕೆ. ಇದು ಎಲ್ಲಿವರೆಗೂ ನಮ್ಗೆ ಇದು ಸಿಗ್ತಾ ಹೋಗುತ್ತೋ ಅಲ್ಲಿವರೆಗೂ ಸಿಗುತ್ತಾ ಹೋಗುತ್ತಾ ಅಲ್ಲಿವರೆಗೆ ಪ್ಲಾನಿಂಗ್ ಅಂತ ಇದೆ ಸರ್. ಇವತ್ತು ಮೀಟಿಂಗ್ನಾಗ ಏನಾಗುತ್ತೆ ಗೊತ್ತಿಲ್ಲ ಸರ್. ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ಬರಬೇಕು ಅಂತಂದ್ರೆ ಏನು ಮೊನ್ನೆ ನಿಧಿ ಸಿಕ್ಕಿದಲ್ಲ ಪ್ರಜ್ವಲ್ ರಿತ್ತಿ ಅವರ ಕುಟುಂಬದವರಿಗೆ. ಹಾಂ ಸರ್. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆ ಆಗಿದೆ? ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಬಂದ್ರು, ಮತ್ತೆ ಸಚಿವರು ಬಂದ್ರು, ಎಲ್ಲರೂ ಬಂದ್ರು, ಕೆಲವೊಂದು ಆಶ್ವಾಸನೆಗಳನ್ನ ಕೊಟ್ಟು ಹೋದ್ರು ಅಂತ ಅವರು ಆರೋಪ ಮಾಡ್ತಾರೆ. ಬರ್ತಾರೆ, ಸನ್ಮಾನ ಮಾಡ್ತಾರೆ, ಹೋಗ್ತಾರೆ. ನಮ್ದು ಯಾವ್ದು ಬೇಡಿಕೆಗಳು ಈಡೇರ್ತಾ ಇಲ್ಲ. ಸೊ ಈಗ ಮನೆ ಕೆಲಸನೂ ಸಾಲ ಮಾಡಿ ಕೆಲಸ ಮಾಡಿಸ್ತಾ ಇದ್ವಿ, ಅದು ಕೂಡ ಈಗ ಕಷ್ಟ ಆಗ್ತಿದೆ. ಸೊ ನಮ್ಮ ಸಪೋರ್ಟಿಗೆ ಯಾರು ಕೂಡ ಇಲ್ಲ. ಇದ್ದಾಗ ಎಲ್ಲರೂ ಕೂಡ ಬಂದ್ರು, ಅಂದ್ರೆ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಬಂದ್ರು, ಸಾಕಷ್ಟು ಜನ ಬಂದ್ರು, ನಮ್ಗೆಲ್ಲ ಸನ್ಮಾನ ಮಾಡಿದ್ರು. ಅಲ್ಲಿಗೆ ಅದು ಫೈನಲ್ ಆಗಿ ಹೋಗ್ಬಿಡ್ತು. ನಮ್ಮ ಸಹಾಯವನ್ನ ಮಾಡ್ತಾ ಇಲ್ಲ, ಇಲ್ಲೇ ಏನು ಉತ್ಖನನ ಮಾಡ್ತಿದ್ದಾರೆ, ಆದ್ರೆ ನಮ್ಮನ್ನ ಯಾರು ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ ಅಂತ ಕಣ್ಣೀರು ತಾಯಿ ಮಗ ಕಣ್ಣೀರ್ ಆಗ್ತಾ ಇದಾರೆ ಅವರು. ಅದ್ರ ಬಗ್ಗೆ ಮಾಹಿತಿ ಇದೆ ಸರ್. ಯಾಕಂದ್ರೆ ಸರ್ ನಾವು ಎಚ್ ಕೆ ಪಾಟೀಲ್ ಸರ್ ನಮ್ಮ ಸಚಿವರು ಸರ್ ಅವರು. ಯಾಕಂದ್ರೆ ಪ್ರಾದೇಶಿಕ ಉಸ್ತುವಾರಿ ಸಚಿವರು ಇರೋದ್ರಿಂದ ಅವರು ಈಗ ಮಾತು ಕೊಟ್ಟು ಬಿಟ್ಟಾರ ಸರ್. ಅವ್ರ ಮೇಲೆ ನಂಬಿಕೆ ಇದೆ ಸರ್ ನಮ್ಗೆ. ಸಿದ್ದು ಪಾಟೀಲ್ ಜೊತೆಗೆ ಮಾತಾಡಿದ್ದು ಅದು ನಂಬಿಕೆ ಇದೆ ಸರ್. ಯಾಕಂದ್ರೆ ನಮ್ಮ ಭಾಗದವ್ರು ಇರೋದ್ರಿಂದ ನಮ್ಗೆ ಆಗ್ತೈತೆ ಅನ್ನೋಂಥದ್ದು ಭರವಸೆ ಇದೆ ಸರ್. ಇಟ್ಕೊಂಡು ಮಾತಾಡೋಣ. ಮತ್ತು ನಾವು ಕೂಡ 30 ಮಂದಿ ಮೆಂಬರ್, ಆನಂತರ ನಮ್ಮ ಪಿಡಿ ಅವರು ಭಾಳ ಸಾಹಸ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಇವ್ರ ಮನೆಗೆ ಹೋಗಿ ಸಿಪಾಯಿ ಕಳಿಸಿ ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ, ಯಾಕಂದ್ರೆ ನಾವು ನಮ್ದು ಈಗ ಒಂದು ಸದ್ಯದಲ್ಲೇ ಒಂದು ನಾಳೆ ನಾಡ್ದ 22ಕ್ಕೆ ಇರ್ಬೋದೇನೋ ಸರ್. 22ಕ್ಕೆ ಒಂದು ಮೀಟಿಂಗ್ ಕರೀತಿದ್ದಾರೆ ಸರ್. ಕರೀರಿ ಅಂತ ನಾ ಬೆಳಗ್ಗೆ ಕೂಡ ಹೇಳಿದ್ದೀನಿ. ಮೀಟಿಂಗ್ ಕರೀರಿ, ಮೀಟಿಂಗ್ ಆಯ್ತಂದ್ರೆ ನಾವು ಏನಂತ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಸರ್ ನಮ್ಮ ಊರಿನ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆ ಎಸ್ ಪೂಜಾರ್ ಅಂತಂದು ಸರ್. ಎಲ್ಲರೂ ನಾವು ಎಲ್ಲ ಒಕ್ಕಟ್ಟದಿಂದ ಮಾಡಕತ್ತೀವಿ ಸರ್. ಅವ್ರಿಗೇನು ಅನ್ಯಾಯ ಆಗ್ದಂಗೆ ನಾವು ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್. ಯಾಕಂದ್ರೆ ಇಲ್ಲಿ ಪಿಡಿಒ ಸಾಹಸ ಭಾಳ ಇದೆ ಸರ್. ಅವರು ತುಂಬಾ ಸಾಕಷ್ಟು ಸಲ ಅವ್ರು ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆನ ಅವ್ರಿಗೆ ಒಂದು ಏನಾದ್ರೂ ಸೂಕ್ತವಾದ ಜಾಗ ಕೊಟ್ಟು ಮನೆ ಹಾಕಿಸ್ಕೊಡುವಂಥದ್ದು. ಇದನ್ನ ಅವ್ರ ಗಮನಕ್ಕೆ ತಂದಿದ್ರ? ಮತ್ತೆ ಈಗ ವಾಪಸ್ ಅವ್ರಿಗೆ ಹೇಳ್ತಿದಾರಲ್ಲ, ಹೇಳಿಕೆಗಳನ್ನ ಏನ್ ಕೊಡ್ತಿದಾರೆ? ಈಗ 8 ದಿನ ಆಯ್ತು ಹೆಚ್ಚು ಕಡಿಮೆ. ಇಲ್ಲಿವರೆಗೂ ಅದೇ ಒಂದು 4-5 ದಿನ ಏನು ಪ್ರೊಸೆಸ್ ಆಯ್ತು, ಎಲ್ಲ ಬರ್ತಾ ಇದ್ರು, ನಮ್ಮನ್ನ ನೋಡ್ತಾ ಇದ್ರು, ಗೌರವಿಸ್ತಾ ಇದ್ರು. ಈಗೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಈಗ ಭರವಸೆಗಳು ಇದಾವೆ, ಇಲ್ಲ ಅಂತಲ್ಲ. ಈಗ ನಮ್ಮ ಎಚ್ ಕೆ ಪಾಟೀಲ್ ಅವ್ರು ಬಂದ್ರು, ಭರವಸೆಯನ್ನ ಕೊಟ್ರು, ನಿಮ್ಗೆ ಒಂದು ಮನೆ ಜಾಗ ಏನು ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅದ್ ಮಾಡಿಕೊಡ್ತೀವಿ. ಬಟ್ ನೌಕರಿ ವಿಚಾರಕ್ಕೆ ಬಂದ್ರೆ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಅದ್ರ ಮುಂದೆ ಏನಾದ್ರೂ ಅವಕಾಶ ಇದ್ರೆ ನೋಡೋಣ ಮಾಡೋಣ ಅನ್ನೋ ತರಾನೇ ಹೇಳಿಕೆಯನ್ನ ಅವತ್ತು ಕೊಟ್ರು ಎಚ್ ಕೆ ಪಾಟೀಲ್ ಅವರು. ಈಗ ಮನೆ ವಿಚಾರಕ್ಕೆ ಬರೋದಾದ್ರೆ ಈಗ ಅವ್ರಿಗೆ ಏನಾದ್ರೂ ಅದು ಅಪ್ಡೇಟ್ ನಮಗೆ ಇನ್ನೂ ಬಂದಿಲ್ಲ ಅಂತ ಅವ್ರುಗಳು ಹೇಳ್ತಾ ಇರೋದು. ಅಂದ್ರೆ ಪ್ರೊಸೆಸ್ ಎಲ್ಲ ಲೇಟ್ ಆಗಿ ಆಗುತ್ತಾ ಅಂತನಾ ಅಥವಾ ಹೇಗೆ ಅಂತ? ಇಲ್ಲ ಸರ್, ಲೇಟ್ ಇಲ್ಲ ಸರ್. 26ಕ್ಕೆ ಇವ್ರನ್ನ ಕರ್ದಾರ ಸರ್ ಸ್ಟೇಡಿಯಂಗೆ. 26ಕ್ಕೆ ಅವರು ಅಲ್ಲೇನ ಸ್ಪಷ್ಟನೆ ಮಾಡ್ತಾರೆ ಸರ್. ಅದು ಎಲ್ಲಿ ಏನಂತಂದು ಈಗ ಇವ್ರ ಹೆಸರಲ್ಲೇ ಮಾಡುವಂಥದ್ದೆಲ್ಲ ನಾವೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೀವಿ. ಪಂಚಾಯತಿಂದ ನಾಳೆನ ನಾಡ್ದನ ನಮ್ದು ಮೀಟಿಂಗ್ ಇದೆ ಸರ್. ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ನಾನು. ಚರ್ಚೆ ಆದ ತಕ್ಷಣನೇ ನಾವು 26ಕ್ಕೆ ಸ್ಟೇಡಿಯಂಗೆ ಕರೆದಿದ್ದಾರೆ ಸರ್ ಕರ್ದಾರ. ನಾವೆಲ್ಲ ಮೆಂಬರ್ಸ್ ಎಲ್ಲರೂ, ನಾನು ಕೂಡ, ಆ ನಂತರ ಸಿದ್ದು ಪಾಟೀಲ್ ಅವರು. ಯಾಕಂದ್ರೆ ಸರ್ ನಮ್ಗೆ ಅಪಾರವಾದ ನಂಬಿಕೆ ನಮ್ಮ ಎಚ್ ಕೆ ಪಾಟೀಲ್ ಸರ್ ಮೇಲೆ ಇದೆ ಸರ್. ಅಪಾರವಾದ ನಂಬಿಕೆ ಇರೋದ್ರಿಂದ ಅವ್ರು ಮಾಡ್ತಾರ ಅನ್ನುವಂಥ ಭರವಸೆ ನಮ್ಗೆ ತುಂಬಾ ಇದೆ ಸರ್. ಆದ್ರೆ ಕೆಲವೊಬ್ರು ಇನ್ನೂ ಇಷ್ಟು 8 ದಿನ ಆದ್ರೂ ಆಗಿಲ್ಲ ಯಾಕ ಅಂತ ಕೇಳ್ತಾರೆ ಸರ್. ಕೇಳ್ಮೇಲೆ ಅವ್ರಿಗೆ ಭಯ ಹುಟ್ಟಿದೆ ಸರ್, ನಮಗ್ ಕೊಡ್ತಾರೋ ಇಲ್ಲ ಅಂತ. ಸತ್ಯವಾಗ್ಲೂ ಸರ ಕೊಡ್ತಾರ. ಅವ್ರಿಗೊಂದು ಮನಿ ಮಾಡಿ ಅವ್ರ ಮಗಳಿಗೆ ಏನಾದ್ರೂ ಒಂದು ಎಲ್ಲೋ ಒಂದು ಕೆಲಸ ಮಾಡುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಅದು ಆಗುತ್ತಾ ಅಂತ ನನ್ನ ಭರವಸೆ ಇದೆ ಸರ್. ಆಗ್ತೈತೆ ಸರ್. ನಾನು ಕೂಡ ಬೆನ್ನು ಹತ್ತಿದ್ದೀನಿ. ಯಾಕಂದ್ರೆ ನಾಳೆ ಇದು ನಾನು ಸರ್ಕಾರಕ್ಕೆ ನಾನು ಆ ಮಗು ಮುಟ್ಸಿದ್ದರಿಂದ ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಮುಖ್ಯವಾಗಿ ನಾನು ಈಗ ನಿಮ್ಮ ಜೊತೆ ಚರ್ಚೆ ಮಾಡೋ ವಿಚಾರನೇ ಅದು. ಯಾಕಂತಂದ್ರೆ ಈಗ ಮಗುವನ್ನ ತಾಯಿನ ಅಂದ್ರೆ ಅವ್ರ ಕುಟುಂಬನ ಹೊರತುಪಡಿಸಿ ಹೊರಗಿನವರು ಇದರಲ್ಲಿ ಇನ್ವಾಲ್ವ್ ಯಾರಾದ್ರೂ ಆಗಿದ್ದಾರೆ ಅಂದ್ರೆ ಅದು ನೀವು. ಜೊತೆಗೆ ನೀವು ಒಬ್ಬ ಊರಿನ ಗ್ರಾಮಸ್ಥರು ಆಗಿ, ಒಂದು ಸದಸ್ಯರು ಕೂಡ ಆಗಿ, ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿ ಒಂದು ಕರ್ತವ್ಯ ಮಾಡಿದ್ದೀರಿ. ಜೊತೆಗೆ ಇದೆಲ್ಲವೂ ಪ್ರೊಸೆಸ್ ಆದ್ಮೇಲೆ ಈಗ ಸರ್ಕಾರದ ನೀತಿ ನಿಯಮದ ಅನುಸಾರವಾಗಿ ಅದನ್ನ ಎಲ್ಲಿಗೆ ತಲುಪಿಸಬೇಕಿತ್ತೋ ತಲುಪಿಸಿಬಿಟ್ರಿ. ಸೊ ಈಗ ಅವರ ಕುಟುಂಬಕ್ಕೂ ಒಂದು ಏನೋ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಒಂದು ಏನೋ ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೂ ನೀವು ಬದ್ಧರಾಗಿರ್ಬೇಕು, ಅದಕ್ಕೂ ನೀವು ಹೋರಾಟ ಮಾಡ್ಬೇಕಾಗತ್ತಲ್ವಾ? ಹಾಗಾಗಿ ಈ ಪ್ರಶ್ನೆ ನಿಮ್ಗೋಸ್ಕರ ನಾವು ಕೇಳ್ತಾ ಇರೋದು. ಓಕೆ ಸರ್, ನಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇದು ಒಳ್ಳೆ ಪ್ರಶ್ನೆಗೆ ನಾ ಸ್ಪಂದನೆ ಮಾಡ್ತೀನಿ. ಯಾಕಂದ್ರೆ ನಂದು ಹೋರಾಟ ಇದೆ ಸರ್. ಅಲ್ಲಿ ನನಗನ್ಸಿದ ಮಟ್ಟಿಗೆ ಸರ್ ಎಸ್ ಕೆ ಪಾಟೀಲ್ ಸರ್ ನಂಬಿಕೆ ಕಳ್ಕೊಂಡಂತ ವಿಚಾರದವ್ರು ಅಲ್ಲ ಸರ್. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಗೂ ಕೂಡ ಇದು ವಿಷಯ ಹೋಗಿದೆ.
ಹೋದ್ಮೇಲೆನೂ ನಾವು ಯಾರು ಸುಮ್ಮನೆ ಕೂಡಿಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಕೊಡ್ಸಿದ ತನನು ನನ್ನ ಹೋರಾಟ ಇದೆ ಸರ್. ಕೊಡಿಸ್ತೀವಿ ಸರ್. ನಾವು ಸಿದ್ದು ಪಾಟೀಲ್ ನಾವು ಸೇರಿ ನಾವು ಮಾಡ್ತೀವಿ ಅಂತಂದು ನಾವು ಭರವಸೆ ಕೊಡ್ತೀನಿ ಸರ್. ಇದ್ರ ಮೇಲೆ ಮತ್ತೆ ನಂದು ಇನ್ನೂ ಒಂದು ಮಾತಿಲ್ಲ ಸರ್. ಯಾಕಂದ್ರೆ ಎಚ್ ಕೆ ಪಾಟೀಲ್ ಸರ್ ಏನ್ ಮಾತು ಕೊಟ್ಟಾರ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂತಾರ ಅನ್ನುವಂತ ಭರವಸೆ ನನಗೆ. ನೀವು ಹೇಳ್ತಾ ಇರೋದು ಅರ್ಥ ಆಯ್ತು. ಈಗ ಪಾಟೀಲ್ ಸರ್ ಏನು ಎಸ್ ಕೆ ಪಾಟೀಲ್ ಅವರೇನು ಸಚಿವರು ನಮಗೆ ಈಗ ಒಂದು ಮಾತನ್ನು ಕೊಟ್ಟಿದ್ದಾರೆ, ಖಂಡಿತವಾಗಿ ಆಗುತ್ತೆ. ಬಟ್ ಅದೇ ಕುಟುಂಬದವ್ರು ಹೇಳ್ತಾ ಇರುವಂತದ್ದು ಏನು ಅಂದ್ರೆ ಇಷ್ಟು ದಿನ ಆಯ್ತು ಇನ್ನು ಏನು ಆಗ್ತಾ ಇಲ್ಲ, ಏನು ಪ್ರೊಸೆಸ್ಸೇ ಆಗ್ತಾ ಇಲ್ಲ ಅಂತ ಅವರ ಆರೋಪಗಳಿರುವಂತದ್ದು. ಇಲ್ಲ ಸರ್. ಅಂದ್ರೆ ಗೊತ್ತಾಯ್ತು, ನಿಧಾನಗತಿಯಿಂದ ಒಂಚೂರು ಪ್ರೊಸೆಸ್ ಆಗ್ತಾ ಇರುತ್ತೆ ಅವ್ರದ್ದು. ಯಾಕಂದ್ರೆ ಗೌರ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟವ್ರು ಎಲ್ಲರೂ ಮಾತನಾಡ್ಕೊಳ್ಬೇಕಾಗುತ್ತೆ, ಮೀಟಿಂಗ್ ಆಗ್ಬೇಕಾಗುತ್ತೆ. ₹1 ಮುಂದೆ ಪಾಸ್ ಆಗುತ್ತೆ ಅಂದ್ರೂ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಇರ್ಬೇಕಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಸರ್ಕಾರದ ಕೆಲಸಗಳಾಗಿ ಬಿಡಿ ಗೊತ್ತು. ಅದೇ ಕುಟುಂಬದವರಿಗೂ ನೀವೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರಾ ಸದ್ಯಕ್ಕೆ? ಹೇಳಿದ್ದೀನಿ ಸರ್. ಬೆಳಗ್ಗೆನೆ ಓಕೆ ಸರ್. ನಿನ್ನೆ ಅವ್ರು ಮಾತಾಡಿದ ತಕ್ಷಣ ನಾನು ಬೆಳಗ್ಗೆ ಹೋಗಿದ್ದೆ ಸರ್ ಅವ್ರ ಮನೆಗೆ. ಹೋಗಿ ಇಲ್ಲ ನಾವಿದ್ದೀವಿ, ನೀವು ಯಾಕೆ ಅಷ್ಟೆಲ್ಲ ಇದು ಮಾಡ್ತೀರಿ, ಅಳುವಂಥದ್ದು ವಿಷಯ ಅಲ್ಲ, ಯಾಕೆಲ್ಲ ಮಾಡ್ತೀರಿ, ನೀವು ಅಳಕ್ ಹೋಗ್ಬೇಡ್ರಿ, ನಾವಿದ್ದು ಮಾಡ್ತೀವಿ ಅಂತಂದು ಹೇಳಿನಿ ಸರ್.